ನಮಸ್ಕಾರ ಗುರು. ಇದು ರಾಜ್ಯವೇ ಖುಷಿ ಪಡುವಂಥ ಸುದ್ದಿ. ದಿವ್ಯಾ ವಸಂತ್ ಅವರು ಏನಿದ್ರಲ್ಲ, ಇವಾಗ ಅವರು ಸ್ಪಾ ಕೇಸಲ್ಲಿ ಸಿಕ್ಕಾಕೊಂಡು ತಲೆ ಮರೆಸ್ಕೊಂಡು ಬೇರೆ ಕಡೆ ಹೋಗಿದ್ರಂತೆ. ಎಲ್ಲೂ ಅವರನ್ನು ಇವಾಗ ಕೇರಳದಲ್ಲಿ ಹೋಗಿ ನಮ್ಮ ಕರ್ನಾಟಕ ಪೊಲೀಸ್ದವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇವಾಗ ಏನೊಂದು ಕೇಸ್ ನಡೀತಾ ಇದೆಯಲ್ಲ, ಅವ್ರಿಗೂ ಕೂಡ ಏನೊಂದು ಸ್ಪಾ ಮೂಲಕ ಹಣ ವಸೂಲಿ ಮಾಡೋದಾಗಿರ್ಬೋದು, ಪ್ರತಿಯೊಬ್ಬರು ಡಾಕ್ಟರ್ಸ್ ಹಿಡ್ಕೊಂಡು ಎಷ್ಟೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಅವರಲ್ಲಿ ಇದ್ದಕ್ಕಂಥ ಒಂದು ಪ್ರತಿಯೊಂದು ಹಣವನ್ನು ಏನು ದೋಚೋದಾಗಿರ್ಬೋದು. ದಿವ್ಯಾ ವಸಂತ ಅಷ್ಟೇ ಅಲ್ಲದೆ ಅವ್ರದ್ದೊಂದು ಟೋಟಲಾಗಿ ಅವ್ರದ್ದೊಂದು ಇಡೀ ಟೀಮೇ ಏನಿತ್ತಲ್ಲ, ಇವಾಗ ಪೊಲೀಸ್ ಕಸ್ಟಡಿಯಲ್ಲಿದೆ. ಕೆಲವೊಂದಿಷ್ಟು ನೋಡ್ಬೋದು, ಇವಾಗ ನ್ಯೂಸ್ ಚಾನಲ್ಗಳು ಇವ್ರು ಜಾಸ್ತಿ ನ್ಯೂಸ್ ಮಾಡತ್ತಿಲ್ಲ, ಬರೀ ದರ್ಶನ್ ಅವ್ರನ್ನ ಮಾತ್ರ ಹಿಡ್ಕೊಂಡು ಕೂತಿದ್ದಾರೆ. ಇವಳು ಏನೇನೇನೇನೇನೋ ಇಂಥ ಕಚಡ ಕೆಲಸಗಳು ಮಾಡ್ತಾರಲ್ಲ, ಇಂಥವ್ರನ್ನೆಲ್ಲ ಬಿಟ್ಟು ಏನೇನೇನೋ ತೋರಿಸ್ತವ್ರೆ. ಇವಾಗ ದಿವ್ಯಾ ವಸಂತ್ ಅವರು ಏನು ಸಿಕ್ಕಾಕೊಂಡಿದಾರಲ್ಲ, ಪೊಲೀಸರವರು ಅರೆಸ್ಟ್ ಮಾಡಿದ್ದಾರೆ. ಇವ್ರ ಕೇಸು ಇನ್ನು ಯಾವ ರೀತಿ ತಲುಪಂತ ನೋಡಬೇಕು. ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ, ಮೋಸ್ಟ್ಲಿ ಇವಾಗ ಜೈಲಲ್ಲೂ ಕೂಡ ಇದ್ದಾರೆ. ಇನ್ನೂ ಇನ್ವೆಸ್ಟಿಗೇಷನ್ ಆದ ಬಳಿಕ ಇವ್ರದ್ದು ಬಂಡವಾಳ ಏನು ಅನ್ನೋದು ಗೊತ್ತಾಗತ್ತಾ. ಮೋಸ್ಟ್ಲಿ BTVಯಲ್ಲಿ ಇದ್ದಂಥ ಪ್ರತಿಯೊಬ್ಬರು TRPಗೋಸ್ಕರ ಏನೊಂದು ಕೆಲಸ ಮಾಡ್ತಿದ್ದಾರಲ್ಲ, ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಮುಂದೆ ಕಾಯ್ದು ನೋಡ್ಕೋಬೇಕು. ಇವಾಗ ಇದಾಗಿತ್ತು ಅಪ್ಡೇಟ್ಸ್ ಸ್ನೇಹಿತರೆ. ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಒಳ್ಳೊಳ್ಳೆ ಕಂಟೆಂಟ ವೀಡಿಯೋಸನ್ನ ಹಾಕ್ತಾ ಇರ್ತೀನಿ, ಲೇಟೆಸ್ಟ್ ಅಪ್ಡೇಟ್ ಕೂಡ ನಿಮ್ಗೆ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಇನ್ನೂ ಯಾರ್ಯಾರು ವೀಡಿಯೋ ನೋಡತ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.